ಜ್ಯೋತಿಷಿ ಕಮಲಾಕರ್ ಭಟ್ಗೆ ಗ್ರಹಚಾರ ಬಿಡ್ತಾ ಇಲ್ಲ. ಕಮಲಾಕರ್ಗೆ ಸೇರಿದ ಜಮೀನಿನಲ್ಲಿ ಯುವಕ ಮೃತಪಟ್ಟಿದ್ದಾನೆ. ಶಿವಮೊಗ್ಗ ಮುದವಾಲದಲ್ಲಿ ಇರುವ 10 ಎಕರೆ ಜಮೀನಿನಲ್ಲಿ ಯುವಕ ಮೃತಪಟ್ಟಿದ್ದ. ಅಪೂರ್ಣ ದೇಗುಲ, ಹೋಮ ಹವನ ಕಟ್ಟಡ, ಗೋಶಾಲೆ, ಕಾಮ್ಯ ಕವನ ಆಶ್ರಮ ಅಂತ ಕಮಲಾಕರ್ ನಾಮಕರಣ ಮಾಡಿಕೊಂಡಿದ್ರು. ಸೆಪ್ಟೆಂಬರ್ 5, 2025 ಸಂಜೆ 4:30 ಸುಮಾರಿಗೆ ಜಮೀನಿನಲ್ಲಿ ವ್ಯಕ್ತಿ ಮೃತಪಟ್ಟಿದ್ದ. ಜಮೀನು ನೋಡ್ಕೊಳ್ತಾ ಇದ್ದ ಪ್ರಜ್ವಲ್ ಕೃಷಿ ಹೊಂಡದಲ್ಲಿ ಬಿದ್ದು ಮೃತಪಟ್ಟಿದ್ದ. ಈಜೋದಕ್ಕೆ ಹೋಗಿ ಮೃತಪಟ್ಟಿದ್ದ ಪ್ರಜ್ವಲ್ನ ಸಾವು ಅಸಹಜ ಅಂತ ಕೇಸ್ ದಾಖಲಾಗಿತ್ತು. ಇದೀಗ ಕೊಲೆ ಕೇಸ್ನಲ್ಲಿ ಅಂಧರಾಗಿರುವಂತ ಕಮಲಾಕರ್ ಭಟ್ಗೆ ಈ ಪ್ರಕರಣ ಕೂಡ ಉರುಳಾಗುತ್ತಾ ಅನ್ನುವಂತ ಪ್ರಶ್ನೆ ಉದ್ಭವಿಸಿದೆ. ಯಾಕಂದ್ರೆ ಕೊಲೆ ಕೇಸ್ ಬೆನ್ನಲ್ಲೇ ಈ ಪ್ರಕರಣವು ತನಿಖೆ ಆಗುತ್ತಾ? 2025 ಸೆಪ್ಟೆಂಬರ್ನಲ್ಲಿ ನಡೆದಿದ್ದಂತ ಘಟನೆ ಇದು. ಕಮಲಾಕರ್ ಭಟ್ ಜಮೀನನ್ನ ನೋಡ್ಕೊಳ್ತಾ ಇದ್ದಂತ ಪ್ರಜ್ವಲ್ ಕೃಷಿ ಹೊಂಡದಲ್ಲಿ ಬಿದ್ದು ಮೃತಪಟ್ಟಿದ್ರು. ಈಗ ಈ ಸಾವಿನ ಬಗ್ಗೆ ಕೂಡ ತನಿಖೆ ನಡೆಯುತ್ತಾ ಅನ್ನುವ ಪ್ರಶ್ನೆ ಉದ್ಭವಿಸಿದೆ. ಈಗಾಗಲೇ ಕಮಲಾಕರ್ ಭಟ್ ಪೊಲೀಸರ ಬಂಧನದಲ್ಲಿದ್ದಾರೆ. ಅದರ ಮಧ್ಯದಲ್ಲೇ ಕಮಲಾಕರ್ ಭಟ್ ಜಮೀನಿನಲ್ಲಿ ಒಂದು ಕೃಷಿ ಹೊಂಡ ಇತ್ತು. ಆ ಕೃಷಿ ಹೊಂಡದಲ್ಲಿ ಆ ಜಮೀನನ್ನ ನೋಡ್ಕೊಳ್ತಾ ಇದ್ದ ಪ್ರಜ್ವಲ್ 2025 ಸೆಪ್ಟೆಂಬರ್ 5ನೇ ತಾರೀಕು ಆ ಕೃಷಿ ಹೊಂಡದಲ್ಲಿ ಬಿದ್ದು ಮೃತಪಟ್ಟಿದ್ರು. ಈಗ ಆ ಕೇಸ್ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಇದು ಅಸಹಜ ಸಾವ, ಕೊಲೆಯೋ? ಈ ಬಗ್ಗೆ ಪೊಲೀಸರು ತನಿಖೆ ನಡೆಸ್ತಾರಾ? ಇದು ಕಮಲಾಕರ್ ಭಟ್ಗೆ ಮತ್ತಷ್ಟು ಸಂಕಷ್ಟವನ್ನ ತಂದೊಡ್ಡುತ್ತಾ? ಕೊಲೆ ಕೇಸ್ ಬೆನ್ನಲ್ಲೇ ಈ ಪ್ರಕರಣ ಕೂಡ ತನಿಖೆ ಆಗುತ್ತಾ? ಇಲ್ಲಿ ಕೃಷಿ ಹೊಂಡದಲ್ಲಿ ಒಬ್ಬ ತೀರ್ಕೊಂಡ ಅಂತ ಸರ್. ಅವನು ರುಪಿನ್ಪೇಟೆನ ಒಬ್ಬ ಹುಡುಗ. ಅವನು ಏನೋ ಯಾರೋ ಹುಡುಗರು ಈಚಾಡಿದ್ರು ಅಂತೇಳಿ ಅವರು ಆಡಿದ್ರು ಅಂತ ಇವನು ಆಡಕ್ಕೆ ಹೋದ. ಕೆಳಗೆ ಬಿದ್ದ ಮತ್ತೆ ಎದ್ದೇಳಲಿಲ್ಲ. ಹುಡುಗರು ಪಾಡಿಗೆ 8ನೇ ಕ್ಲಾಸ್ 9ನೇ ಕ್ಲಾಸ್ ಅವು ಮೇಲ್ಗಡೆ ಬಂದು ಬರಲೇ ಇಲ್ಲ. ಅಷ್ಟೆಲ್ಲ ತೀರ್ಕೊಂಡಿಲ್ಲ. ಹಾಂ, ಅಷ್ಟೇ ತೀರ್ಕೊಂಡಿದೆ ಸರ್. ಇಲ್ಲಿ ಶಾಲೆ, ಆಮೇಲೆ ಗೋಶಾಲೆ ಇದೆ, ಆಮೇಲೆ ಇರೋಕ್ಕೊಂದು 2-3 ಮನೆ ಇದೆ. 2-3 ಮನೆ ಇದೆ. ಆಮೇಲೆ ಸುತ್ತ ಹಣ್ಣಿನ ಗಿಡಗಳು, ಅವು ತೆಂಗಿನ ಗಿಡಗಳೆಲ್ಲ ಹಾಕಿದ್ದಾರೆ. ಸೆಂಟ್ರಲ್ಲಿ ಬೆಳೆಗಳು ಜೋಳ, ಆಮೇಲೆ ಶುಂಠಿ ಅಷ್ಟೇ ಬೆಳೀತಾರೆ. ಮತ್ತು ಬೇರೆ ಏನಿಲ್ಲ. ಹಸುಗಳು ಇದ್ದಾವೆ. ಯಾವಾಗ ಬಂದೋಗಿದ್ರು ಅವರು? ಬಂದಾಗಲೇ 1 ವಾರ ಆಯಿತು. 1 ವಾರ ಆಯಿತು. ಅವರು ಮೇಡಮ್ ಬಂದಿದ್ರಾ? ಅವ್ರ ಜೊತೆಗೆ ಬಂದಿದ್ರು. ಅವ್ರ ಮಕ್ಕಳು ಬಂದಿದ್ರು. ಮಕ್ಕಳು ಪೂಜೆ ಇದ್ದಾಗ ಬಂದೋಗಿದ್ದು, ಮತ್ತೆ ಬಂದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.